ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತಿನ ಈ ಆರಿ ಎಂಬ್ರಾಯ್ಡರಿ ಟ್ಯುಟೋರಿಯಲ್ ಅಲ್ಲಿ ನೀವು ಜರ್ದೋಸಿ ಸ್ಟಿಚಸ್ ಅಲ್ಲಿ ಮುಂದುವರೆದ ಭಾಗವಾಗಿ ಈ ಎಲ್ಲ ಸ್ಟಿಚಸ್ ಅನ್ನ ನೋಡ್ತಾ ಇದ್ದೀರಲ್ಲ, ಅದನ್ನ ಕಲಿತೀರಾ. ಅದರಲ್ಲೂ ಲವಂಗ ಸ್ಟಿಚ್ಚು ಮತ್ತೆ ಫ್ರೆಂಚ್ ನಾಟು ಮತ್ತೆ ಈ ಫ್ಲವರ್ ಮೋಟಿವ್ ಹೇಗೆ ಹಾಕೋದು, ಹಾಗೆ ಒಂದು ಬ್ಲೌಸ್ ಡಿಸೈನ್ ಅಲ್ಲಿ ನೆಕ್ ಒಂದು ಲೈನ್ಗೆ ಯಾವ ರೀತಿ ಒಂದು ಜರ್ದೋಸಿಯಿಂದ ಒಂದು ಡಿಸೈನ್ ಹಾಕೋಬಹುದು ಅನ್ನೋ ಒಂದು ಐಡಿಯಾ, ಇವಿಷ್ಟು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಹಾಗಾಗಿ ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ಎಲ್ಲ ಸ್ಟಿಚಸ್ ಅನ್ನ ಕಲಿಯೋಣ. ಜರ್ದೋಸಿಯಲ್ಲಿ ಹೇಗೆ ಫ್ರೆಂಚ್ ನಾಟ್ ಹಾಕೋದು ಅಂತ ನೋಡೋಣ. ಅದಕ್ಕೆ ನಾರ್ಮಲ್ ಒಂದು ಸೂಯಿಂಗ್ ಥ್ರೆಡ್ ಅನ್ನು ತಗೊಂಡು ಒಂದು ಸಣ್ಣ ಸೂಜಿಗೆ ಹಾಕೊಂಡಿದ್ದೀನಿ. ಅದು ಒಂದು ಕಡೆ ಗಂಟು ಹಾಕಿದ್ದೀನಿ. ಈಗ ಅದನ್ನ ಜಸ್ಟ್ ಎಲ್ಲಿ ಬೇಕೋ ಅಲ್ಲಿ ಈ ರೀತಿ ಸೂಜಿನ ತಗೊಂಡು ಬಂದು ಈ ಒಂದು ಜರ್ದೋಸಿನ ಒಂದೊಂದಾಗಿ ತಗೋಬೇಕು. ಒಂದು ತಗೊಂಡು ನಾವು ಫ್ರೆಂಚ್ ನಾಟು ಹ್ಯಾಂಡ್ ಎಂಬ್ರಾಯ್ಡ್ರಿ ಟ್ಯುಟೋರಿಯಲ್ ಅಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ನಾನು ಯಾವ ರೀತಿ ಹಾಕೋದು ಅಂತ. ಅದೇ ಮೆಥಡನ್ನು ಇಲ್ಲಿ ಫಾಲೋ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು, ಜಸ್ಟ್ ಆ ಥ್ರೆಡನ್ನು ಈ ರೀತಿ ಸುತ್ಕೋಬೇಕು. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಈ ಒಂದು ಜರ್ದೋಸಿ ಬಂದು ನೀಡಲ್ಗೆ ಕರೆಕ್ಟಾಗಿ ಎಲ್ಲ ಈ ರೀತಿ ಸುತ್ಕೊಂಡಿದ್ರೆ ನಿಮಗೆ ಚೆನ್ನಾಗಿ ಬರುತ್ತೆ. ಮತ್ತು ಫ್ರೆಂಚ್ ನಾಟ್ ಇದೇ ರೀತಿ ನಾವು ಸುತ್ತಿ ಆದಮೇಲೆ ಈ ನೀಡಲನ್ನು ಎಲ್ಲಿಂದ ತೊಗೊಂಬಂದಿದ್ದೀವಿ ಅಲ್ಲಿಗೆ ಇದನ್ನು ಹಾಕ್ತೀವಲ್ಲ, ಅದೇ ಮೆಥಡಲ್ಲಿ ಇದನ್ನು ಹಾಕಬೇಕು. ಆದರೆ ಈ ಒಂದು ದಾರನ ನೀಟಾಗಿ ಕೈಯಲ್ಲಿ ಹಿಡ್ಕೊಂಡಿರಿ. ಈ ರೀತಿ ಕೆಳಗಡೆಯಿಂದ ನಾವು ಎಳ್ಕೋಬೇಕು. ಈಗ ದಾರನ ನೋಡಿ, ಈಗ ಇದು ಫ್ರೆಂಚ್ ನಾಟ್ ಒಂದಾಗಿದೆ. ಇದು ಕಾಣ್ತಾ ಇದೆ ಅಲ್ವಾ, ಬಹಳ ಟೈನಿ ಒಂದು ಫ್ರೆಂಚ್ ನಾಟ್ ಆಗಿದೆ. ಅದೇ ರೀತಿ ನೋಡಿ ಇನ್ನೂ ಒಂದು ತೋರಿಸ್ತೀನಿ ಇಲ್ಲಿ ಪಕ್ಕದಲ್ಲಿ. ಫ್ರೆಂಚ್ ನಾಟಿಗೆ ಈ ಥರ ಎಷ್ಟು ಬೇಕು ಅಂತಂದರೆ ತುಂಬ ಉದ್ದ ಕಟ್ ಮಾಡ್ಕೋಬಾರ್ದು, ಒಂದು ನಾಟ್ ಆಗೋಷ್ಟು. ಇದು ಲೆಂತ್ ಎಲ್ಲ ಹೇಳಲಿಕ್ಕೆ ಬರೋದಿಲ್ಲ ಸ್ನೇಹಿತರೆ, ನೀವು ಹಾಕ್ತಾ ಹಾಕ್ತಾ ನಿಮಗೆ ಐಡಿಯಾ ಬರುತ್ತೆ. ನೋಡಿ, ಈಗ ನಾನು ಜರ್ದೋಸಿನ ಇಲ್ಲಿ ಪ್ಲೇಸ್ ಮಾಡಿಕೊಂಡು ಫಸ್ಟಿಗೆ ಏನು ಮಾಡಬೇಕು, ಒಂದು ಕೈಯಲ್ಲಿ ಬೆರಳಲ್ಲಿ ಈ ರೀತಿ ಇಟ್ಕೊಳ್ಳಿ, ಇನ್ನೊಂದು ನೀಡಲನ್ನು ಅದನ್ನು ಜರ್ದೋಸಿ ಹತ್ರ ಈ ರೀತಿ ಫಸ್ಟ್ ಸುತ್ತಕೊಂಡು ಆದಷ್ಟು ಸುತ್ತಬೇಕು. ಮತ್ತು ಎಲ್ಲಿಂದ ತೊಗೊಬಂದಿದ್ದೀವಿ ಅಲ್ಲಿಗೆ ಈ ನೀಡಲನ್ನು ಹಾಕಿ ಈ ರೀತಿ ಇದನ್ನು ಹಾಗೆ ಇಟ್ಕೊಳ್ಳಿ. ಮತ್ತು ಈ ಸ್ಟಿಚ್ಚನ್ನು ಕೆಳಗಡೆಯಿಂದ ನಾವು ದಾರನ ಎಳ್ಕೋಬೇಕು. ನೋಡಿ, ಈಗ ಇದೊಂದು ಫ್ರೆಂಚ್ ನಾಟ್ ಆಗಿದೆ. ಈ ಫ್ರೆಂಚ್ ನಾಟನ್ನು ನಾವು ಹೆಚ್ಚಾಗಿ ಫಿಲ್ಲಿಂಗ್ ಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ಥ್ರೆಡ್ಡಲ್ಲಿ ಹಾಕುವಾಗ ಯಾವ ರೀತಿ ಹಾಕ್ತೀವೋ ಅದೇ ಮೆಥಡಲ್ಲೇ, ಅದೇ ರೀತಿಯಲ್ಲಿ ನಾವು ನಾರ್ಮಲ್ ಅಂದರೆ ಬಟ್ಟೆ ಹೊಲಿಯೋ ದಾರ ಅಥವಾ ಸಿಲ್ಕ್ ಥ್ರೆಡ್ಡನ್ನು ಯೂಸ್ ಮಾಡ್ತೀವಲ್ಲ, ಈ ರೀತಿ ಫ್ರೆಂಚ್ ನಾಟನ್ನು ಹಾಕೋದಕ್ಕೆ ಅದೇ ರೀತಿಯೇ ಫಿಲ್ಲಿಂಗ್ ಪರ್ಪಸ್ ಆಗಿ ನಾವು ಈ ಒಂದು ಜರ್ದೋಸಿಯಲ್ಲಿ ಕೂಡ ನಾವು ಹಾಕ್ಕೊಂಡು ಬ್ಲೌಸ್ ಡಿಸೈನ್ಸ್ಗೆ ಯೂಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ಸುಮಾರು ತುಂಬ ಹತ್ರ ಹಾಕ್ಕೊಂಡು ಇದನ್ನು ಫಿಲ್ ಮಾಡ್ಕೊಳ್ಳೋದಕ್ಕೆ ಕೂಡ ನಾವು ಯೂಸ್ ಮಾಡ್ಕೋಬೋದು. ಇದೇ ರೀತಿ ಇದನ್ನು ಹಾಕೋದು. ನೆಕ್ಸ್ಟ್ ಈಗ ತೋರಿಸ್ತಾ ಇರೋದೇನು ಅಂದರೆ ಲವಂಗ ಸ್ಟಿಚ್ಚು. ಅದಕ್ಕೆ ಅದೇ ರೀತಿಯೇ ಈ ಒಂದು ಸ್ಟಿಚ್ಚನ್ನು ಹಾಕೋದು ಹೇಗೆ ಅಂದರೆ, ನಾರ್ಮಲ್ ಸೂಯಿಂಗ್ ಥ್ರೆಡನ್ನು ತೊಗೋಬೇಕಾಗುತ್ತೆ. ಈ ರೀತಿ ತೊಗೊಂಡು ಬಂದಮೇಲೆ ಇದಕ್ಕೆ ಸ್ವಲ್ಪ ಉದ್ದ ಇರುವಂತಹ ಜರ್ದೋಸಿಸ್ ಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿ ಉದ್ದ ಇರಬೇಕು, ಯಾಕಂದರೆ ಲಾಂಗ್ ಆಗಿರುತ್ತಲ್ವ ಲವಂಗ ಸ್ಟಿಚ್. ಅದಕ್ಕೆ ಜಸ್ಟ್ ಈಗ ಇದನ್ನು ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ಫಸ್ಟು ಜರ್ದೋಸಿನ ಈ ರೀತಿ ಇಟ್ಕೊಂಡ್ಮೇಲೆ ನಾವು ಎಲ್ಲಿ ಸ್ಟಿಚ್ಚು ಆ ಒಂದು ಲವಂಗ ಸ್ಟಿಚ್ ಬರಬೇಕು ಅಂದ್ಕೊಂಡಿರ್ತೀವೋ ಆ ಲೆಂತ್ಗೆ, ಅಂದರೆ ಈ ರೀತಿ ಸೇಮ್ ನಮ್ಮ ಈ ಒಂದು ಫ್ರೆಂಚ್ ನಾಟ್ಗೆ ಹೇಗೆ ಸುತ್ತುತ್ತೀವೋ ಹಾಗೇನೆ ಈ ಒಂದು ಈ ರೀತಿ ಸುತ್ತಕೊಂಡು ಜಸ್ಟ್ ಆ ಲೆಂತ್ಗೆ ನಾವು ಇದನ್ನೇನು ಮಾಡಬೇಕು, ಇಲ್ಲಿ ಆ ಒಂದು ಸ್ಟಿಚ್ಚನ್ನು ಹಾಕಬೇಕಾಗತ್ತೆ. ಈ ರೀತಿ ಹಾಕಿ ಮತ್ತೆ ನಾವು ಇದನ್ನು ನೀಟಾಗಿ ಎಳ್ಕೋಬೇಕು. ನೋಡಿ, ಈಗ ಇದೊಂದು ಲವಂಗ ಸ್ಟಿಚ್ ಆಗಿದೆ. ಇದೇ ರೀತಿ ನಾವು ಒಂದೊಂದಾಗಿ ಹಾಕೋಣ. ನೋಡಿ, ಈಗ ಈ ಕಡೆ ಒಂದು ಹಾಕಿ ತೋರಿಸ್ತೀನಿ. ಜರ್ದೋಸಿನ ಫಸ್ಟ್ ನಾವು ಪ್ಲೇಸ್ ಮಾಡಿ ಆಮೇಲೆ ಸೇಮ್ ಫ್ರೆಂಚ್ ನಾಟ್ ಥರನೇ ಇದನ್ನು ಸುತ್ಕೋಬೇಕು. ಎಲ್ಲಿವರೆಗೂ ಬೇಕು ಲೆಂತ್ ಅಂದ್ಕೊಳ್ತೀವೋ ಅಲ್ಲಿವರೆಗೂ ಈ ರೀತಿ ಹಾಕ್ಕೊಂಡು, ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಈ ದಾರನ ಟೈಟಾಗಿ ಹೀಗೆ ಹಿಡ್ಕೊಂಡಿರಿ. ಕೆಳಗಡೆಯಿಂದ ನಾವು ದಾರನ ಎಳ್ಕೋಬೇಕಾಗುತ್ತೆ. ಈ ರೀತಿ ಎಳ್ಕೊಂಡಾಗ ನಮಗೆ ಈ ಒಂದು ಲವಂಗ ಸ್ಟಿಚ್ಚು ಪರ್ಫೆಕ್ಟಾಗಿ ವಿತ್ ಜರ್ದೋಸಿ ಬರ್ತಾ ಇದೆ. ಇದೇ ರೀತಿ ನಾವು ಎಲ್ಲ ಒಂದು ಜರ್ದೋಸಿನಲ್ಲಿ ಕೂಡ ಲವಂಗ ಸ್ಟಿಚ್ ಹಾಕೋಬಹುದು. ನೀಡಲಿಂದ ನಾವು ಈ ರೀತಿ ಜರ್ದೋಸಿನ ದಾರದಲ್ಲಿ ಆ ಒಂದು ಸ್ಟಾರ್ಟಿಂಗ್ ಸ್ಟಿಚ್ ಹತ್ರವರು ತಗೊಬಂದು ಜಸ್ಟ್ ಒಂದು ರೌಂಡ್ ರೊಟೇಟ್ ಮಾಡಿ ಯಾವ ಲೆಂತ್ಗೆ ಬೇಕೋ ಆ ಲೆಂತ್ಗೆ ಈ ಒಂದು ನೀಡಲನ್ನು ಈ ರೀತಿ ಇನ್ಸರ್ಟ್ ಮಾಡಿ ಆಮೇಲೆಯಿಂದ ನಾವು ಕೆಳಗಡೆಯಿಂದ ಹೇಳ್ಕೋಬೇಕು. ಈ ಕಡೆ ಬೆರಳಲ್ಲಿ ಹಾಗೆ ದಾರ ಹಿಡ್ಕೊಂಡಿರ್ಬೇಕು ಸ್ನೇಹಿತರೆ. ಇಲ್ಲಿ ನಿಮ್ಗೆ ನೋಡ್ತಾ ಇದ್ದೀರಲ್ಲ ಈ ರೀತಿ. ಆಮೇಲಿಂದ ಟೈಟಾಗಿ ಹೇಳ್ಕೊಂಡ್ರೆ
ಆ ಒಂದು ಸ್ಟಿಚ್ಚು ನಮಗೆ ಫಾರ್ಮೇಷನ್ ಆಗುತ್ತೆ. ಲವಂಗ ಸ್ಟಿಚ್ಚು ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ನಾವು ಒಂದು ಪೆಟಲ್ ಶೇಪಲ್ಲಿ ಇದನ್ನು ಕಂಪ್ಲೀಟಾಗಿ ನಾವು ರೌಂಡಾಗಿ ಹಾಕ್ಕೋಬೋದು, ಅಥವಾ ಇನ್ಯಾವ ರೀತಿ. ಈಗ ನಾನು ಒಂದು ಫ್ಲವರ್ ಮೋಟಿವನ್ನು ಚಮಕಿ ಮತ್ತು ಈ ಜರ್ದೋಸಿನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಈಗ ಜಸ್ಟ್ ಒಂದು ಸರ್ಕಲ್ ಚಿಕ್ಕದಾಗಿ ಡ್ರಾ ಮಾಡಿದ್ದೀನಿ. ಈಗ ಔಟ್ಸೈಡಿಂದ ಅಂದರೆ ಈ ಔಟರ್ ಲೇಯರಿಂದ ಮಾಡ್ಕೊಬರ್ಬೇಕು. ಹಾಗಾಗಿ ಫಸ್ಟು ಒಂದು ಚಮಕಿಯನ್ನು ಈ ರೀತಿ ಹಾಕೋಣ. ಪಕ್ಕದಲ್ಲಿ ಈ ರೀತಿ ನಾವು ಫುಲ್ಲು ಆ ಒಂದು ಔಟ್ಲೈನ್ಗೆ ಚಮಕೀಸನ್ನು ಪ್ಲೇಸ್ ಮಾಡಬೇಕು. ಈ ರೀತಿ ಸೆಲ್ಫ್ ಕಲರ್ ಅಂದರೆ ಪಿಂಕ್ಗೆ ಪಿಂಕ್ ಕಲರ್ ಥ್ರೆಡ್ ತೊಗೊಂಡ್ರೆ ತುಂಬ ಚೆನ್ನಾಗಿ ನೀಟಾಗಿರುತ್ತೆ ಸ್ನೇಹಿತರೆ. ನಾನಿಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗಲಿ ಅಂತ ಸ್ವಲ್ಪ ಕಲರ್ ಬಣ್ಣ ಬದಲಾಯಿಸ್ಕೊಂಡಿದ್ದೀನಿ ಅಷ್ಟೇ. ನೀವು ವರ್ಕ್ ಮಾಡುವಾಗ ಆದಷ್ಟು ಸೆಲ್ಫ್ ಕಲರ್ ಅಂದರೆ ಇವಾಗ ಚಮಕಿಗೆ ಯೂಸ್ ಮಾಡ್ತಿದ್ದೀವಿ ಅಂದರೆ ಆ ಒಂದು ಚಮಕಿ ಕಲರನ್ನೇ ನಾವು ಪಿಂಕ್ ಅಂದರೆ ಪಿಂಕ್ ಕಲರ್ ಥ್ರೆಡ್ಡನ್ನೇ ತೊಗೋಬೇಕು. ಗೋಲ್ಡ್ ಆದರೆ ಸೇಮ್ ಗೋಲ್ಡ್ ಹೊಂದಿಕೆ ಆಗುವಂತಹ ಸೂಟಬಲ್ ಥ್ರೆಡ್ಡನ್ನು ತೊಗೋಬೇಕು. ಇದೇ ರೀತಿ ನಾವು ಈ ಒಂದು ಸರ್ಕಲನ್ನು ಕಂಪ್ಲೀಟ್ ಮಾಡ್ತೀನಿ. ಈಗ ಈ ಒಂದು ಚಮಕಿದು ಒಂದು ಸರ್ಕಲ್ ಕಂಪ್ಲೀಟ್ ಆಗಿದೆ. ಈಗ ಇದರೊಳಗಡೆ ನಾವು ಜರ್ದೋಸೀಸನ್ನು ಹಾಕಬೇಕು. ಜಸ್ಟ್ ನಾವು ಇಲ್ಲಿ ಸೂಜಿ ದಾರದಿಂದ ಹಾಕ್ತಾ ಇದ್ದೀನಿ. ಈ ರೀತಿ ತೊಗೊಬಂದು ಜರ್ದೋಸಿನ ಒಂದೊಂದಾಗಿ ಹಾಕಬೇಕು. ಮತ್ತು ಪಕ್ಕದಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಕೊಟ್ಟು ಇಷ್ಟು ಡಿಸ್ಟೆನ್ಸಲ್ಲಿ ಮತ್ತು ನಾವು ಈ ಒಂದು ನೀಡಲನ್ನು ಹಾಕಿ ಸ್ಟಿಚ್ ಹಾಕ್ಕೋಬೇಕು ಈ ರೀತಿ. ಈಗ ನೆಕ್ಸ್ಟು ಅದೇ ರೀತಿ ನಾವು ಪಕ್ಕದಲ್ಲಿ ಹಾಕ್ಕೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ. ಜಸ್ಟ್ ಇದು ಈ ರೀತಿ ಹಾಕುವಾಗ ಆ ಒಂದು ಲೂಪ್ ಫಾರ್ಮೇಷನ್ ಆಗುತ್ತಲ್ವ, ಇದನ್ನು ನಾವು ನಾರ್ಮಲ್ ಆರಿ ನೀಡಲಲ್ಲಿ ಮಾಡ್ಕೋಬೋದು. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ಹೊಸಬ್ರು ಇನ್ನೂ ಅದು ನೋಡ್ಕೊಂಡಿಲ್ಲ ಅಂದರೆ ಅದರಲ್ಲಿ ನೋಡ್ಕೋಬೋದು. ಆರಿ ನೀಡಲಾದರೂ ಸರಿ ಅಥವಾ ನಾರ್ಮಲ್ ಈ ಒಂದು ಸೂಯಿಂಗ್ ನೀಡಲಿಂದಾದರೂ ನಾವು ಈ ರೀತಿ ಲೂಪ್ಸ್ ಫಾರ್ಮ್ ಮಾಡಿಕೊಂಡು ಈ ಒಂದು ಡಿಸೈನನ್ನು ನಾವು ಹಾಕೋಬೋದು. ಜಸ್ಟ್ ಹೀಗೆ ಈ ರೀತಿ ಪಕ್ಕದಲ್ಲಿ ಈ ಥರ ಫುಲ್ ಎಲ್ಲ ಸರ್ಕಲ್ ಫುಲ್ಲು ನಾವು ಹಾಕಬೇಕಾಗತ್ತೆ. ನೋಡಿ ಈಗ ಇದು ಕಂಪ್ಲೀಟಾಗಿ ಆ ಒಂದು ಲೂಪ್ಸನ್ನೆಲ್ಲ ಕಂಪ್ಲೀಟ್ ಮಾಡಿ ಹಾಕಿದ್ದಾಯಿತು. ಈಗ ನೆಕ್ಸ್ಟ್ ನಾವು ಲೇಯರು ಚಮಕಿ ಇದನ್ನೇ ಹಾಕಬೇಕಾಗತ್ತೆ. ಅದು ಹೇಗೆ ಅಂತ ನೋಡೋಣ. ಈ ಇನ್ನರ್ ಲೇಯರ್ ಮತ್ತೆ ನಾವು ಔಟ್ಲೈನ್ ಹೇಗೆ ಚಮಕಿ ಹಾಕಿದ್ವೋ ಅದೇ ಒಂದು ಮೆಥಡಲ್ಲೇ ಇಲ್ಲಿ ನಾವು ಚಮಕಿದು ಒಂದು ಲೈನ್ ಹಾಕಬೇಕು. ಅದು ಯಾವ ರೀತಿ ಬರಬೇಕು ಅಂತಂದರೆ ಜಸ್ಟ್ ಈ ಜರ್ದೋಸಿಸನ್ ಮೇಲ್ಗಡೆಯಿಂದ ಅಂದರೆ ಈ ರೀತಿ ನೋಡ್ಕೊಳ್ಳಿ. ಈಗ ಈ ಥ್ರೆಡ್ಡನ್ನು ತೊಗೊಂಡಿದ್ದೀವಲ್ಲ, ಒಂದು ಚಮಕಿಯನ್ನು ತೊಗೊಳ್ಳೋಣ. ಮತ್ತು ಈ ಸ್ವಲ್ಪ ಈ ಗ್ಯಾಪಲ್ಲಿ ಈ ರೀತಿ ಹಾಕಿ ಮತ್ತು ನಾವು ಆ ಸ್ಟಿಚ್ಚನ್ನು ಈ ರೀತಿ ಸ್ಟಾರ್ಟಿಂಗ್ ತೊಗೋಬೇಕು. ಮತ್ತು ಈ ಸ್ವಲ್ಪ ಈ ಕಡೆಗೆ ತೊಗೊಳ್ಳೋಣ. ಈಗ ನೆಕ್ಸ್ಟ್ ಸ್ಟಿಚ್ಚನ್ನು ಈ ರೀತಿ ಅಂದರೆ ನೆಕ್ಸ್ಟು ಒಂದು ಚಮಕಿಯನ್ನು ತೊಗೊಳ್ಳೋಣ ಈ ರೀತಿ. ಮತ್ತು ಎಲ್ಲಿ ಪ್ಲೇಸ್ ಮಾಡಬೇಕು ಅಂದರೆ ಜಸ್ಟ್ ಅದರ ಒಂದು ಮಧ್ಯದಲ್ಲಿ ಈ ರೀತಿ. ಇದೇ ರೀತಿ ನಾವು ಈ ಲೇಯರನ್ನು ಕಂಪ್ಲೀಟ್ ಮಾಡ್ಕೋಬೇಕು ಸ್ನೇಹಿತರೆ. ಸ್ವಲ್ಪ ದೊಡ್ಡ ಚಮಕಿ ಇತ್ತು ಅಂದರೆ ನಿಮ್ಗೆ ಇನ್ನೂ ಚೆನ್ನಾಗಿ ಆ ಒಂದು ಪೆಟಲ್ ಫಾರ್ಮೇಷನ್ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ರೀತಿ ಅಂದರೆ ಈ ಒಂದು ಗ್ಯಾಪ್ಗಳ ಮಧ್ಯೆ ಇಲ್ಲಿ ನೋಡಿ ಈ ಗ್ಯಾಪ್ ಇದೆಯಲ್ಲ, ಇಲ್ಲಿ ನಾನು ಅದನ್ನು ಹಾಕ್ತಿದ್ದೀನಿ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮ್ಗೆ ಇದೆಲ್ಲ ಈಸಿ ಆಗುತ್ತೆ, ನೀವು ಮಾಡ್ಕೋಬೋದು ಈ ರೀತಿ. ಮತ್ತು ಇದನ್ನು ನಾರ್ಮಲ್ ಸ್ಟಿಚ್ ಹಾಕಿ ಪಕ್ಕದಲ್ಲಿ ಬರಬೇಕು. ಅಂದರೆ ಒಂದ್ರ ಮೇಲೆ ಒಂದು ಇದು ಓವರ್ಲ್ಯಾಪ್ ಆಗೋ ಥರ ಈ ಒಂದು ಸ್ಟಿಚ್ ಬರುತ್ತೆ ಸ್ನೇಹಿತರೆ. ಇದೇ ರೀತಿ ಈ ಒಂದು ಸರ್ಕಲ್ ಕಂಪ್ಲೀಟಾಗಿ ಈ ಒಂದು ಚಮಕೀಸನ್ನು ಹಾಕಬೇಕು ಈ ರೀತಿಯಾಗಿ. ನೋಡಿ ಅದು ಸ್ವಲ್ಪ ಪುಷ್ ಆಗಿರುತ್ತಲ್ವ, ಈ ರೀತಿ ಒಂದ್ರ ಮೇಲೆ ಒಂದು ಪೆಟಲ್ಲು, ಒಂದು ಚಮಕಿ, ಜರ್ದೋಸಿ, ಚಮಕಿ ಮತ್ತು ಜರ್ದೋಸಿ ಬರುತ್ತೆ ಇಲ್ಲಿ. ಇದೇ ರೀತಿ ನಾವು ಇದನ್ನು ಕಂಪ್ಲೀಟಾಗಿ ಒಳಗಡೆ ಇನ್ನರ್ ಲೇಯರನ್ನು ಹಾಕಬೇಕಾಗುತ್ತೆ.
ಕಂಪ್ಲೀಟಾಗಿ ಇನ್ನರ್ ಲೇಯರು ಒಂದು ಚಮ್ಕಿ ಲೈನ್ ಹಾಕಿದ್ದೀವಿ. ಈಗ ಮತ್ತೆ ನಾವು ಸೇಮ್ ಹೇಗೆ ನಾವು ಜರ್ದೋಸಿದು ಹಾಕಿದ್ವಲ್ಲ ಅದೇ ಒಂದು ಪ್ಯಾಟ್ರನನ್ನು ನಾವು ಮತ್ತೆ ಇಲ್ಲಿ ಕಂಟಿನ್ಯೂ ಮಾಡಬೇಕು. ಅಂದರೆ ಇನ್ನರ್ ಲೇಯರನ್ನು ಮತ್ತೆ ನಾವು ಲೂಪ್ಸನ್ನು ಹಾಕಬೇಕು. ಜರ್ದೋಸಿದು ಈ ರೀತಿ ಪಕ್ಕದಲ್ಲಿ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಹಾಕ್ಕೊಂಡು ಈ ಲೂಪ್ಸನ್ನು ಫಾರ್ಮ್ ಮಾಡಬೇಕಾಗುತ್ತೆ. ಇದೇ ರೀತಿ ಕಂಪ್ಲೀಟಾಗಿ ಒಳಗಡೆ ಇನ್ನರ್ ಲೇಯರನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ. ಜಸ್ಟ್ ನಾವು ನೋಡಿ ಈಗ ಸ್ವಲ್ಪ ದೊಡ್ಡ ಸರ್ಕಲ್ ಮಾಡಿದರೆ ತುಂಬ ಪೆಟಲ್ಸ್ ಬರುತ್ತೆ. ನಾನು ಇದಾಗಲೇ ಹಾಕಿರುವಂಥದ್ದು ಇಷ್ಟಕ್ಕೆ ಮುಗಿಯುತ್ತೆ. ಹಾಗಾಗಿ ನಾನು ಜಸ್ಟ್ ಇದಕ್ಕೆ ಈ ಒಂದು ಜರ್ದೋಸಿದು ಒಂದು ಪೆಟಲ್ ಹಾಕಿ ಕಂಪ್ಲೀಟ್ ಮಾಡ್ತೀನಿ. ಇದೇ ರೀತಿ ಲೂಪ್ಸನ್ನು ಹಾಕಬೇಕು. ಇದೆಲ್ಲ ನೀವು ಬ್ಲೌಸ್ ಡಿಸೈನ್ಸಲ್ಲಿ ಹಾಕ್ಕೋಬೋದು. ತುಂಬ ಚೆನ್ನಾಗಿ ರಿಚ್ ಲುಕ್ ಕೊಡುತ್ತೆ ಸ್ನೇಹಿತರೆ. ಇದೆಲ್ಲ ಸ್ವಲ್ಪ ಸಮಯ ಜಾಸ್ತಿ ಹಿಡಿಸಿದ್ರೂ ವರ್ಕ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೋಡಿ ಈ ಇನ್ನರ್ ಲೇಯರ್ಗೆ ಹಾಕುವಾಗ ನಾನೇನು ಮಾಡ್ತೀನಿ, ಸ್ವಲ್ಪ ಹತ್ರ ಅಂದರೆ ಒಂದು ಲೂಪಿನ ಮತ್ತೆ ಮಧ್ಯದಿಂದ ಮತ್ತೆ ಇನ್ನೊಂದು ತೊಗೊಂಡು ಹಾಕ್ತಾ ಇದ್ದೀನಿ. ಆವಾಗ ತುಂಬ ಹತ್ರ ಬರುತ್ತೆ, ಅಂದರೆ ಓವರ್ಲ್ಯಾಪ್ ಆಗೋ ಥರ. ಅಂದರೆ ಈ ಒಂದು ರಿಂಗ್ ಲೂಪ್ನ ಮಧ್ಯದಿಂದ ಮತ್ತೆ ಇನ್ನೊಂದು, ಮತ್ತು ಈ ಲೂಪಿನ ಮಧ್ಯದಿಂದ ಸ್ಟಿಚ್ಚನ್ನು ಮತ್ತೆ ತೊಗೊಂಡು ಮತ್ತೆ ಇನ್ನೊಂದು ಹಾಕಬೇಕು. ನೋಡಿ ಈಗ ಆಲ್ಮೋಸ್ಟ್ ಈಗ ಆಗಿದೆ ಅಲ್ವಾ. ಈಗೇನು ಮಾಡಬೇಕಾಗತ್ತೆ, ಈ ಒಂದು ಲೂಪ್ ಇದೆಯಲ್ಲ ಇದಕ್ಕೆ ಸೆಂಟರಿಂದ ಇಲ್ಲಿಂದ ತೊಗೋತೀನಿ. ಈ ರೀತಿ ತೊಗೊಂಡು ನೆಕ್ಸ್ಟ್ ಲೂಪನ್ನು ಹಾಕ್ತೀನಿ. ಆಗ ನಮಗೆ ತುಂಬ ಕ್ಲೋಸ್ಡಾಗಿ ಒಂದ್ರ ಪಕ್ಕ ಒಂದು ಈ ರೀತಿ ಬರುತ್ತೆ ಸ್ನೇಹಿತರೆ. ಇದೇ ರೀತಿ ಇದನ್ನು ಕಂಪ್ಲೀಟ್ ಹಾಕಿ ಮಧ್ಯದಲ್ಲಿ ಫಿನಿಶಿಂಗ್ ಕೊಡೋಣ. ಇದು ಕಂಪ್ಲೀಟಾಗಿ ಒಂದು ಫ್ಲವರ್ ಮೋಟಿವ್ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟು. ಈಗ ಮಧ್ಯದಲ್ಲಿ ನಾವು ಕುಂದನಾದರೂ ಅಂಟಿಸ್ಬೋದು, ಬೀಡ್ಸ್ ಆದರೂ ಹಾಕ್ಬೋದು, ಅಥವಾ ನಿಮ್ಗೆ ಯಾವುದು ಇದೇ ರೀತಿ ಇನ್ನೂ ಲೂಪ್ಸ್ ಹಾಕ್ಬಿಟ್ಟು ಹಾಗೆ ಬಿಡ್ಬೋದು, ಅಥವಾ ಚಮಕಿ ಇಟ್ಟು ಒಂದು ಬೀಡ್ ಇಡ್ಬೋದು. ನಾನು ಇಲ್ಲಿ ಒಂದು ಪರ್ಲನ್ನು ಈ ರೀತಿ ಹಾಕಿ ಅದನ್ನು ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಮಧ್ಯದಲ್ಲಿ ಹಾಕಿ ಜಸ್ಟ್ ಈಗ ನೋಡಿ ಒಂದು ಬ್ಯೂಟಿಫುಲ್ ಒಂದು ಮೋಟಿವ್ ರೆಡಿ ಆಗಿದೆ ಸ್ನೇಹಿತರೆ. ಎಷ್ಟು ಸುಲಭವಾಗಿ ಮಾಡ್ಕೋಬೋದಲ್ವಾ. ಈಗ ನಾನು ತೋರಿಸ್ತಾ ಇರೋಂಥದ್ದು ಇನ್ನೊಂದು ಬಾರ್ಡರ್ ಡಿಸೈನಲ್ಲಿ ಈ ಒಂದು ಕುಂದನ್ಸ್ ಮತ್ತು ಜರ್ದೋಸಿ ಮತ್ತು ಬೀಡ್ಸನ್ನು ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ. ಜಸ್ಟ್ ಕುಂದನ್ಸನ್ನು ಈಗ ಗ್ಲೂ ಹಾಕಿ ಅಂಟಿಸಿದ್ದೀನಿ. ಇದು ಚಿಕ್ಕ ಸೈಜ್ ಆದರೂ ಹಾಕ್ಬೋದು ಅಥವಾ ದೊಡ್ಡ ಸೈಜ್ ಆದರೂ ಸರಿ. ನಾನು ಸ್ವಲ್ಪ ದೊಡ್ಡದು ತೊಗೊಂಡಿದ್ದೀನಿ. ಈಗ ಏನು ಮಾಡಬೇಕು, ಈ ಗ್ಯಾಪನ್ನು ನಾವು ಫಿಲ್ ಮಾಡೋದಕ್ಕೋಸ್ಕರ ಈ ರೀತಿ ನಾರ್ಮಲ್ ಸ್ವಿಂಗ್ ಥ್ರೆಡನ್ನು ತೊಗೊಂಡು ಬಂದಿದ್ದೀನಿ. ಈ ರೀತಿ ಈಗ ಒಂದು ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಒಂದು ಜರ್ದೋಸಿ ಸ್ವಲ್ಪ ದಪ್ಪದ್ದು ಬರುತ್ತಲ್ಲ ಅಂಥದನ್ನು ತೊಗೊಂಡಿದ್ದೀನಿ ನಾನು. ನೋಡಿ ಈ ರೀತಿ ಇದನ್ನು ತೊಗೊಳ್ಳೋಣ. ಅದಾದಮೇಲೆ ಮತ್ತೆ ಒಂದು ಬೀಡನ್ನು ಇನ್ಸರ್ಟ್ ಮಾಡೋಣ. ಈ ಬೀಡ್ಸ್ ಎಲ್ಲನೂ ನಾವು ಕುಚ್ಚಲ್ಲಿ ಬರುತ್ತಲ್ಲ ಅಂಥ ಬೀಡ್ಸ್ ಇದು. ಆಮೇಲಿಂದ ಮತ್ತೆ ಈ ಕಡೆಗೆ ಹಾಕೋಣ ಈ ರೀತಿ. ನೋಡಿ ಈ ರೀತಿ ಮತ್ತೆ ನಾವು ನೆಕ್ಸ್ಟ್ ಗ್ಯಾಪನ್ನು ಫಿಲ್ ಮಾಡೋದಕ್ಕೆ ಸೇಮ್ ಮೆಥಡಲ್ಲೇ ಈ ರೀತಿ ಹಾಕ್ಕೊಂಡು ಜರ್ದೋಸಿ ಬೀಡನ್ನು ಲೋಡ್ ಮಾಡ್ಕೊಂಡಿದ್ದೀನಿ ನೀಡಲ್ಗೆ. ಈಗ ಈ ಕಡೆಗೆ ಸೇಮ್ ಮೆಥಡಲ್ಲಿ ನಾವು ಈಗ ಏನು ಮಾಡೋಣ, ಈ ರೀತಿ ಹಾಕೋಣ. ನೋಡ್ತಾ ಇದ್ದೀರಲ್ಲ, ಇದೊಂದು ಡಿಸೈನ್ ಫಾರ್ಮೇಷನ್ ಆಗ್ತಾ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ನಾವು ಒಂದು ನೆಕ್ ಡಿಸೈನ್ಗೆ ಈ ರೀತಿ ಜರ್ದೋಸಿ ಕುಂದನ್ಸನ್ನು ಯೂಸ್ ಮಾಡಿ ಹಾಕೋಬೋದು. ಬೀಡ್ಸ್ ಇಲ್ಲದೆ ಸಹ ನೀವು ಜರ್ದೋಸಿ ಮಾತ್ರ ಹಾಕ್ಕೋಬೋದು. ಆ ರೀತಿ ಸುಮಾರು ಸತಿ ಹಾಕಿರ್ತೀರ. ಆದರೆ ಬೀಡ್ ಇಲ್ಲಿ ಕಲರ್ ಬೀಡನ್ನು ಆದರೂ ಬೇಕಾದರೂ ಬಳಸ್ಕೊಳ್ಳಿ. ಇವಾಗ ನಿಮಗೆ ಪಿಂಕ್ ಇದ್ದರೆ ಪಿಂಕ್ ಬೀಡನ್ನು ಹಾಕಿ ಈ ರೀತಿ ಬ್ಲೂ ಮತ್ತು ಈ ಒಂದು ಜರ್ದೋಸಿ ಹಾಕಿದಾಗ ಕಲರ್ಫುಲ್ಲಾಗಿ ಆ ಒಂದು ನೆಕ್ ಲೈನ್ ಬರುತ್ತೆ. ಇದಕ್ಕೆ ಬೇಕಾದರೆ ಔಟ್ಲೈನನ್ನು ನೀವು ಜರಿದು ಬೇಕಾದರೆ ಒಂದು ಲೈನ್ ಕೊಡ್ಬೋದು, ಅಥವಾ ಜರ್ದೋಸಿ ಒಂದು ಲೈನ್ ಕೊಟ್ಟು ನಾವು ಅದನ್ನು ಮಾಡ್ಕೋಬೋದು. ಇದು ಒಂದು ಮೆಥಡ್. ಸೂಜಿ ದಾರದಲ್ಲಿ ಮಾಡುವಾಗ ಈ ರೀತಿ ಒಂದು ಡಿಸೈನನ್ನು ಹಾಕ್ಕೋಬೋದು. ಇವತ್ತಿನ ಕ್ಲಾಸಲ್ಲಿ ನೀವು ಫ್ರೆಂಚ್ ನಾಟು, ಲವಂಗ ಸ್ಟಿಚ್ಚು, ಈ ಫ್ಲವರ್ ಮೋಟಿವ್, ಹಾಗೆ ಒಂದು ಸಿಂಪಲ್ ಒಂದು ನೆಕ್ ಲೈನ್ಗೆ ಹೇಗೆ ನಾವು ಜರ್ದೋಸಿ ಯೂಸ್ ಮಾಡಿ ಒಂದು ಡಿಸೈನ್ ಮಾಡ್ಕೋಬೋದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ. ಇದೆಲ್ಲನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಹೊಸ ಥರದ ಒಂದು ಸ್ಟಿಚ್ಚನ್ನು ಹೇಳ್ಕೊಡ್ತಿದ್ದೀನಿ. ಹಾಗಾಗಿ ಅದನ್ನೆಲ್ಲ ಮಿಸ್ ಮಾಡ್ಕೋಬಾರ್ದು. ಹಾಗೆ ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವೆಲ್ಲವನ್ನು ಚೆನ್ನಾಗಿ ಪ್ರಾಕ್ಟೀಸು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.